ಎಲ್ರಿಗೂ ನಮಸ್ಕಾರ. ದುಷ್ಟಶಕ್ತಿಗಳಿಂದ ದೂರವಿರಲು ಈ ವ್ರತವನ್ನು ಮಾಡಿ. ಈ ವ್ರತ ಯಾವುದು ಅನ್ನೋದಾದರೆ ದುರ್ಗಾಷ್ಟಮಿ, ಅಂದರೆ ಮಾಸಿಕ ದುರ್ಗಾಷ್ಟಮಿ. ದುರ್ಗಾಷ್ಟಮಿಯನ್ನು ಆಚರಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ, ರಕ್ಷಣೆ ಮತ್ತು ಧನಾತ್ಮಕ ಶಕ್ತಿಯ ತರುತ್ತದೆ ಎಂದು ನಂಬಲಾಗಿದೆ. ಪ್ರತಿ ತಿಂಗಳು ಅಷ್ಟಮಿಯಲ್ಲಿ ಆಚರಿಸಲಾಗುತ್ತದೆ. ಈ ವ್ರತ ಯಾವುದೆಂದರೆ ಮಾಸಿಕ ದುರ್ಗಾಷ್ಟಮಿ. ಪ್ರತಿ ತಿಂಗಳು 2 ಚಂದ್ರನ ಹಂತಗಳು ಅಥವಾ ಪಕ್ಷಗಳು ಇವೆ, ಅಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಹಿಂದೂ ಸಂಪ್ರದಾಯಗಳು ಮತ್ತು ಪೌರಾಣಿಕ ನಂಬಿಕೆಗಳ ಪ್ರಕಾರ ತಿಂಗಳ ನಿರ್ದಿಷ್ಟ ಅವಧಿಗಳನ್ನು ನಿರ್ದಿಷ್ಟ ದೇವರುಗಳ ಆರಾಧನೆಗೆ ಸಮರ್ಪಿಸಲಾಗಿದೆ. ಉದಾಹರಣೆಗೆ, ಚತುರ್ಥಿ ತಿಥಿಯು ಗಣೇಶನ ಆರಾಧನೆ, ಭಗವಾನ್ ವಿಷ್ಣುವಿಗೆ ಏಕಾದಶಿ ತಿಥಿ ಇತ್ಯಾದಿಗಳಿಗೆ ಸಮರ್ಪಿತವಾಗಿದೆ. ಹಾಗೆಯೇ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಅಥವಾ ಪ್ರತಿ ತಿಂಗಳ ವೃದ್ಧಾಪ್ಯವನ್ನು ದುರ್ಗಾಷ್ಟಮಿ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ. ಇದನ್ನು ಮಾಸಿಕ ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದನ್ನು ಪ್ರತಿ ತಿಂಗಳು ಆಚರಿಸಲಾಗುವುದು. ವರ್ಷದ ಅತ್ಯಂತ ಮಹತ್ವದ ದುರ್ಗಾಷ್ಟಮಿ ಎಂದರೆ ನವರಾತ್ರಿ ಹಬ್ಬದ 8ನೇ ದಿನದಂದು ಬರುವ ಮಹಾ ಅಷ್ಟಮಿ, ಮತ್ತು ಇದನ್ನು ಹಿಂದೂ ತಿಂಗಳ ಅಶ್ವಿನ್ ಮಾಸದಲ್ಲಿ ಆಚರಿಸಲಾಗುತ್ತದೆ. ಮಾಸಿಕ ದುರ್ಗಾಷ್ಟಮಿ ಉಪವಾಸ ವ್ರತವನ್ನು ಆಚರಿಸುವ ಮೂಲಕ ದುರ್ಗಾದೇವಿಯು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ. ದುರ್ಗಾದೇವಿಯು ಅಷ್ಟಮಿ ತಿಥಿಯ ಅಧಿಪತಿ. ಆದ್ದರಿಂದ ಪ್ರತಿ ತಿಂಗಳ ಶುಕ್ಲ ಪಕ್ಷದಲ್ಲಿ ಈ ತಿಥಿಯಂದು ಶಕ್ತಿ ಪೂಜೆ ಮತ್ತು ಉಪವಾಸದ ನಿಯಮವನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. ಶಕ್ತಿ ಪೂಜೆಯ ಜೊತೆಗೆ ನಿಯಮಾನುಸಾರ ಉಪವಾಸ ಅಥವಾ ವ್ರತ ಮಾಡಿದರೆ ಆರೋಗ್ಯವು ಚೆನ್ನಾಗಿರುತ್ತದೆ. ಇದು ರೋಗಗಳನ್ನು ನಿವಾರಿಸುತ್ತದೆ ಮತ್ತು ವ್ಯಕ್ತಿಯ ಆಯಸ್ಸನ್ನು ಸಹ ಹೆಚ್ಚಿಸುತ್ತದೆ. ಪ್ರತಿ ತಿಂಗಳು ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತವೆ, ಇದರಿಂದ ರೋಗಗಳು ಹರಡುತ್ತವೆ. ಅದಕ್ಕಾಗಿಯೇ ಋಷಿಮುನಿಗಳು ಪ್ರತಿ ಉಪವಾಸದ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಿದ್ದರು. ಇದರಿಂದಾಗಿ ಜೀರ್ಣಕ್ರಿಯೆಯು ಉತ್ತಮವಾಗಿ ಉಳಿಯುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡುವ ದೇಹದ ಶಕ್ತಿಯು ಹೆಚ್ಚಾಗುತ್ತದೆ. ದುರ್ಗಾ ಅಷ್ಟಮಿ ವ್ರತವು ಹಿಂದೂ ಧರ್ಮದ ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ವ್ರತ ಮಾಡುವವರಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಈ ಮಾಸಿಕ ಉಪವಾಸವು ಆಧ್ಯಾತ್ಮಿಕ ಬೆಳವಣಿಗೆ, ಸ್ವಯಂ ಶುದ್ಧೀಕರಣ ಮತ್ತು ದುರ್ಗಾದೇವಿಯೊಂದಿಗಿನ ಬಲವಾದ ಸಂಪರ್ಕವನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ವ್ರತವನ್ನು ಆಚರಿಸುವ ಮೂಲಕ ಭಕ್ತರು ಋಣಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಮತ್ತು ಪ್ರತಿಕೂಲತೆಯಿಂದ ದೇವಿಯ ರಕ್ಷಣೆಯನ್ನು ಪಡೆಯಬಹುದು. ಇದು ಬುದ್ಧಿವಂತಿಕೆ, ಧೈರ್ಯ ಮತ್ತು ಜೀವನದ ಸವಾಲುಗಳನ್ನು ಜಯಿಸಲು ಶಕ್ತಿಯನ್ನು ನೀಡುತ್ತದೆ. ಮಾಸಿಕ ದುರ್ಗಾಷ್ಟಮಿ ವ್ರತದಂದು ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳನ್ನು ನಮಗೆ ನೀಡುವುದು. ಇದು ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿ ಮತ್ತು ಪ್ರತಿಕೂಲತೆಯಿಂದ ರಕ್ಷಣೆ ನೀಡುತ್ತದೆ. ಭಕ್ತರು ಸುಧಾರಿತ ಆರೋಗ್ಯ, ಸಂಪತ್ತು ಮತ್ತು ಸಂಬಂಧಗಳಿಗಾಗಿ ಆಶೀರ್ವಾದ ಪಡೆಯಬಹುದು. ದುರ್ಗಾಷ್ಟಮಿ ವ್ರತದ ಮಹತ್ವ ಹೀಗಿದೆ. ಪ್ರತಿ ಹಿಂದೂ ತಿಂಗಳಲ್ಲಿ ದುರ್ಗಾಷ್ಟಮಿ ವ್ರತವನ್ನು ಶುಕ್ಲ ಪಕ್ಷದ ಅಷ್ಟಮಿ ದಿನಾಂಕದಂದು ಆಚರಿಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ವ್ರತವನ್ನು ದುರ್ಗಾಮಾತೆಯ ಮಾಸಿಕ ಉಪವಾಸ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಅಷ್ಟಮಿಯು ಹಿಂದೂ ಕ್ಯಾಲೆಂಡರ್ನಲ್ಲಿ 2 ಬಾರಿ ಬರುತ್ತದೆ, ಒಂದು ಕೃಷ್ಣ ಪಕ್ಷದಲ್ಲಿ ಮತ್ತೊಂದು ಶುಕ್ಲ ಪಕ್ಷದಲ್ಲಿ. ವಿಶೇಷವಾಗಿ ಶುಕ್ಲ ಪಕ್ಷದ ಅಷ್ಟಮಿಯಂದು ದುರ್ಗಾದೇವಿಯನ್ನು ಪೂಜಿಸಲಾಗುವುದು ಮತ್ತು ಉಪವಾಸ ವ್ರತವನ್ನು ಮಾಡಲಾಗುತ್ತದೆ. ಈ ಮಾಸಿಕ ಅಷ್ಟಮಿಯು ಶಾರದೀಯ ನವರಾತ್ರಿಯಲ್ಲಿ ಬರುವ ಅಷ್ಟಮಿ ಮತ್ತು ಚೈತ್ರ ನವರಾತ್ರಿಯ ಉತ್ಸವದ ಸಮಯದಲ್ಲಿ ಬರುವ ಮಹಾಷ್ಟಮಿ ಅಥವಾ ದುರ್ಗಾಷ್ಟಮಿಗಿಂತ ಭಿನ್ನವಾಗಿದೆ. ಇದು ದುರ್ಗಾದೇವಿಯ ಭಕ್ತರಿಗೆ ಪ್ರಮುಖ ದಿನಗಳಾಗಿವೆ. ಆದರೆ ಮಾಸಿಕ ಅಷ್ಟಮಿಯು ಸಾಧಕರಿಗೆ ಮುಖ್ಯವಾಗಿದೆ. ಈ ದಿನದಂದು ದುರ್ಗಾದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿದರೆ ಒಳ್ಳೆಯದು. ಶಕ್ತಿ ದೇವತೆಯನ್ನು ಪೂಜೆ ಮಾಡುವುದರಿಂದ ಉತ್ತಮ ಆರೋಗ್ಯ ಪ್ರಾಪ್ತವಾಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳು ಕೂಡ ದೂರಾಗುವುದು ಎನ್ನುವ ಕಾರಣದಿಂದ ಮಾಸಿಕ ದುರ್ಗಾಷ್ಟಮಿ ವ್ರತವನ್ನು ಆಚರಿಸಲಾಗುವುದು. ಈ ತಿಂಗಳು ಫೆಬ್ರವರಿ 5ರಂದು ಬುಧವಾರ ಮಾಘ ಶುಕ್ಲ ಅಷ್ಟಮಿಯನ್ನು ಆಚರಿಸಲಾಗುವುದು. ಮಾಸಿಕ ದುರ್ಗಾ ಅಷ್ಟಮಿ ವ್ರತ ಪೂಜಾ ವಿಧಾನ ಹೀಗಿದೆ. ದುರ್ಗಾಮಾತೆಯ ಅನುಗ್ರಹವನ್ನು ಪಡೆಯಲು ಮಾಸಿಕ ದುರ್ಗಾಷ್ಟಮಿ ವ್ರತವನ್ನು ಸರಿಯಾಗಿ ಅನುಸರಿಸಬೇಕು. ಭಕ್ತರು ಇಡೀ ದಿನ ಉಪವಾಸ ವ್ರತವನ್ನು ಆಚರಿಸಬೇಕು. ಮಾಸಿಕ ದುರ್ಗಾಷ್ಟಮಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಳ್ಳಬೇಕು ಮತ್ತು
ಬೆಳಗಿನ ದಿನಚರಿಯ ನಂತರ ಸ್ನಾನ ಮಾಡಬೇಕು. ಅವರು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳ ಅಥವಾ ಪೂಜೆ ಮಾಡುವ ಜಾಗವನ್ನು ಗಂಗಾಜಲದಿಂದ ಶುದ್ಧೀಕರಿಸಬೇಕು. ಆ ನಂತರ ಪೂಜೆ ಮಾಡುವ ಜಾಗದಲ್ಲಿ ಒಂದು ಹಲಗೆಯನ್ನು ಅಂದರೆ ಮರವನ್ನು ಇಡಬೇಕು. ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ದುರ್ಗಾದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು. ಗಂಗಾಜಲವನ್ನು ಬಳಸಿ ವಿಗ್ರಹವನ್ನು ಶುದ್ಧೀಕರಿಸಿ ನಂತರ ದುರ್ಗಾದೇವಿಗೆ ಅಕ್ಷತೆ, ಸಿಂಧೂರ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಬೇಕು. ದುರ್ಗಾದೇವಿಗೆ ಪ್ರಿಯವಾದ ಬಣ್ಣವಾಗಿರುವುದರಿಂದ ಕೆಂಪು ಬಣ್ಣವು ಬಹಳ ಮಹತ್ವವಾಗಿದೆ. ನಂತರ ದೀಪ ಮತ್ತು ಧೂಪಗಳಿಂದ ಪೂಜಿಸಿ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಇಡಬಹುದು. ಇಲ್ಲ ಅಂದರೆ ಮಾತಾ ದುರ್ಗಾದೇವಿಗೆ ಪ್ರಿಯವಾದ ಬೆಲ್ಲದನ್ನವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಆ ನಂತರ ದುರ್ಗಾ ಚಾಲಿಸವನ್ನು ಪಠಿಸಬೇಕಾಗುತ್ತದೆ. ಶಕ್ತಿ ದೇವಿಯ ಆರಾಧನೆಯ ಸಮಯದಲ್ಲಿ ಈ ಮಂತ್ರವನ್ನು ಸಹ ನೀವು ಪಠಿಸಬಹುದು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಈ ಮಂತ್ರವನ್ನು ನೀವು 11 ಬಾರಿ ಅಥವಾ 18 ಬಾರಿ ಅಥವಾ 108 ಬಾರಿಯಾದರೂ ಪಠಿಸಬೇಕು. ಹಾಗೆಯೇ ದುರ್ಗಾ ಸಪ್ತಶತಿಯನ್ನು ಪಠಿಸಿ ಅಥವಾ ಕೇಳಿ. ಇದು ದುರ್ಗಾದೇವಿಯ ಶಕ್ತಿ ಮತ್ತು ವೈಭವವನ್ನು ಸ್ತುತಿಸುವ ಪವಿತ್ರ ಪಠ್ಯವಾಗಿದೆ. ದೇವಿಯ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಕೋರಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಸ್ತೋತ್ರಗಳನ್ನು ಪಠಿಸಬೇಕು. ಕೆಲವು ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ. ಇತರರು ಭಾಗಶಃ ಉಪವಾಸವನ್ನು ಅಂದರೆ ಒಪ್ಪತ್ತಾದರೂ ಉಪವಾಸವನ್ನು ಆಚರಿಸಿ ಹಣ್ಣುಗಳನ್ನು ಸೇವಿಸುತ್ತಾರೆ. ಸಂಜೆ ಆರತಿ ಮಾಡುವ ಸಮಯದಲ್ಲಿ 5 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ನೈವೇದ್ಯಕ್ಕೆ ಇಟ್ಟಿದ್ದ ಪ್ರಸಾದವನ್ನು ಹಂಚಬೇಕು. ಹಾಗೆಯೇ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶ್ರದ್ಧಾ ಮತ್ತು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಾ ಬಂದರೆ ದುಷ್ಟಶಕ್ತಿಗಳಿಂದ ದೂರವಿಡಬಹುದು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.